for that match. It's going to be a great match in Bangalore. And thanks for putting that here, sir. Really. ಸರ್ ನೀವು ಹೇಳ್ತಾ ಇದ್ರಿ ಪ್ರತಿ ಪ್ಲೇಯರ್ಸ್ ನಾವು ಫ್ರೀ ಆಗಿ ಹೋಗಿ ಪ್ಲೇ ಮಾಡ್ತಾ ಇದೀವಿ ಅನ್ನೋದು. ಅದ್ರ ಜೊತೆಗೆ ಸೀಸನ್ ಫಸ್ಟ್ ಸೀಸನ್ ಅನ್ಸುತ್ತೆ, ಐ ಥಿಂಕ್ ಸೆಕೆಂಡ್ ಸೀಸನ್ ನಂಗೆ ನೆನಪಾಗ್ತಿಲ್ಲ, ಕೇಳಿದ್ ಸರ್ ನೀವು ಕಲಾವಿದರ ಸಂಘಕ್ಕೆ ಆ ಟ್ರೋಫಿನ ಗೆದ್ದು ಬಂದಂತ ಹಣವನ್ನ ಕಲಾವಿದರ ಸಂಘಕ್ಕೆ ಕೊಟ್ಟಿದ್ರಿ ಅಂತ ಹೇಳಿ ಸರ್, ನಿಜನ ಹೇಗೆ? ಹೌದು, ಫಸ್ಟ್ 3 years 4 years every bit whatever the contribution. ನನಗೆ ಅದನ್ನ ಮಾಮನು ಹೇಳಿದ್ರು ದಟ್ ಮಾಮ ಅಂಡ್ ರಾಕ್ ಲೈನ್ ಸ್ಟಾರ್ ಬಂದು ಅವಾಗ ಇದನ್ನ ಆಡ್ಬೇಕು, ನೀವು ಇದನ್ನ ಆಡಿದ್ರೆ ಕಲಾವಿದರ ಸಂಘಕ್ಕೆ ಈ ತರ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು. ಐ ಡೋಂಟ್ ನೋ ವಾಟ್ ಐ ಡೋಂಟ್ ನೋ ದ ಮನಿ, ದ ಫಿಗರ್ ಅಂಡ್ ಆಲ್ ದಟ್. He's helped a lot there. The money has gone to ಕಲಾವಿದರ ಸಂಘ and we are very happy that ಅಷ್ಟು ದೊಡ್ಡದು ಒಂದು ಮಾಮೂಂದು ಡ್ರೀಮ್ ಏನಿತ್ತು ಅದ್ರಲ್ಲಿ ನಮ್ದು ಒಂದು ಚಿಕ್ಕದು ಒಂದು ಕಾಂಟ್ರಿಬ್ಯೂಷನ್ ಇದೆ ಈ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ಇದು ಸಿಸಿಎಲ್ ಅಕೇಶನ್ ಆಗಿರೋದು, ಬಟ್ ಒಂದು ನಿಮ್ಮ ಪರ್ಸನಲ್ ಕೇಳ್ಬೇಕು. ಯಾಕಂದ್ರೆ ನಿಮ್ಗೂ ಮೊನ್ನೆ ಒಂದು ಕಪ್ ಹುಡ್ಕೊಂಡ್ ಬಂದಿತ್ತು, ಬಟ್ ನೀವು ರಿಜೆಕ್ಟ್ ಮಾಡಿದ್ರೆ ಅದನ್ನ ಯಾಕಾಗಿ ಅನ್ನುವಂಥದ್ದು ಕೇಳೋದು. ಸಿಸಿಎಲ್ ಕಪ್ ಅಲ್ವಲ್ಲ, ಸಿಸಿಎಲ್ ಅಂಡ್ ಸ್ಟೇಟ್ ಅವಾರ್ಡ್ ಬ್ಯಾಲೆನ್ಸ್ ಮಾಡ್ತಾರೆ ಅಂದ್ರೆ ಯಾವ ತರ ಎರಡು ಒಂದೇ ಈಕ್ವಲ್ ಅಂತ ಅಂದ್ರೆ ಕಪ್ ರಿಜೆಕ್ಟ್ ಮಾಡಿದ್ರೆ ಅಂದ್ರೆ ಸಿಸಿಎಲ್ ಅಲ್ಲ ಅಂತ. ಸಿಸಿಎಲ್ ಕಪ್ ಅಲ್ಲ, ಸ್ಟೇಟ್ ಅವಾರ್ಡ್ ಒಬ್ಬ ಕಲಾವಿದರಿಗೆ ಕೊಡುವಂತ ಒಂದು ನಮ್ಮ ರಾಜ್ಯದಲ್ಲಿ ಕೊಡುವಂತ ಗೌರವ ಇದೆ. ಇಲ್ಲಿ ಯಾವ್ದಾರ ಸ್ಟೇಟ್ ಅವಾರ್ಡ್ ಇಂಟರ್ವ್ಯೂ ಅಂತ ಇದೆಯಲ್ಲಪ್ಪ ಹೇಳಿ, ಎಲ್ಲಿ ಯಾವ್ದು ಮಾತಾಡ್ಬೇಕು ಅದೇ ತರ ಮಾತಾಡ್ಬೇಕು. ಅದ್ರಲ್ಲಿ ಒಂದು ಪತ್ರ ಬರ್ದಿದ್ದೀನಿ, ಆ ಪತ್ರನ ಇನ್ನೊಂದ್ಸರಿ ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕನ್ನಡದಲ್ಲಿ. ನೀವು ಅದು ತುಂಬಾ ಚೆನ್ನಾಗಿ ಓದಿ, ಅದ್ರ ಮೇಲೆ ಪ್ರಶ್ನೆಗಳೇ ಬರಬಾರ್ದು, ಅದು ನನ್ನ ವೈಯಕ್ತಿಕ. ಅಂಡ್ ಈ ವೇದಿಕೆ ಅದ ನೀವು ಹೇಳತ್ತೀನಿ, ನಾನು ಕೇಳಿದ್ ಯಾರು? ನಾನು ಹೇಳ್ದ ಆ ಟಾಪಿಕ್ ಎತ್ತದ್ನ ನಾನು? ನೀವು ಕೇಳಕ್ಕೆ ನಾನು ಹೇಳಮ್ಮ, ಆ ಟಾಪಿಕ್ ಎತ್ತದ್ನ ನಾನು? ಯಾರು ಎತ್ತಿದ್ದು? ಅವ್ರು ಕೇಳಿದ್ರು ಸಿಸಿಎಲ್ ಕಪ್ ಅಲ್ಲ ಅಂತಂದ್ರೆ ಮುಗಿತಲ್ಲ. ಇದು ಆ ವೇದಿಕೆನ ಇದು ಹೇಳಿ, ವೇದಿಕೆನ ಇರೋದು? ನೀವು ಹೇಳಕ್ಕೆ ಪ್ರಶ್ನೆ ಯಾವ್ದಪ್ಪ? ಪ್ರಶ್ನೆ ಯಾರು? ನಾನು ಎತ್ತದ್ನ ಟಾಪಿಕ್? ಎತ್ತದ್ನ ಟಾಪಿಕ್? ಈಗ ಅಧಿಕ ಪ್ರಸಂಗ ಯಾಕೆ? ಅಧಿಕ ಪ್ರಸಂಗ ಏನಲ್ಲ, ಅದು ನನ್ನ ವೈಯಕ್ತಿಕ, ನನ್ನ ತುಂಬಾ ಬೆಲೆ ಬಾಳುವಂತ ಒಂದು ಪತ್ರ ಬರೆದು ಗೌರವಪೂರ್ವಕವಾಗಿ ಮಾತಾಡಿದಾಗ ಆ ಗೌರವಪೂರ್ವಕವಾಗಿ ಅದು ಅಲ್ಲೇ ಇರ್ಬೇಕೆ ಹೊರತು ಯು ಕೆನಾಟ್ ಡಿಸ್ರೆಸ್ಪೆಕ್ಟ್ ಮೀ ಅಂಡ್ ಆಸ್ಕ್ ಮೀ ದಿಸ್ ಕ್ವೆಶ್ಚನ್ ಅಂಡ್ ಐ ಆಮ್ ರೆಸ್ಪೆಕ್ಟಿಂಗ್ ಯು ಸೋ ಮಚ್. ಯು ಕೆನಾಟ್ ಡೂ ದಟ್. ನೀವು ಹೋಲಿಕೆ ಮಾಡುತ್ತಲ್ವ ಸರ್? ಹೋಲಿಕೆ ಯಾರು ಮಾಡಿದ್ದು? ಅವ್ರು ಪ್ರಶ್ನೆ ಕೇಳಿದ್ರು, ಅದು ಅದಲ್ಲ ನೀವು ಹೇಳೋದಕ್ಕೆ ಕೇಳಿದ್ರು ಸರ್. ಈಗೇನಾದ್ರು ತಪ್ಪು ನಿಮ್ಗೆ ಸಾರಿ ಹೇಳ್ಬೇಕಲ್ಲ? ಸಾರಿ ಏನಿಲ್ಲ ಸರ್, ಬಿಟ್ಬಿಡಿ ಅಷ್ಟೇ. ನಾನು ಹೇಳುತ್ತೆ ನೀವೆಲ್ಲ ಸಿಸಿಎಲ್ ಅಲ್ಲ ಅಷ್ಟೇ. ಟಾಪಿಕ್ ತೆಗೆದವರಲ್ವಾ? ವಿಷ್ಣು ಸರ್ ಹೇಳ್ದೆ ತಾನೆ, ವೇದಿಕೆ ಅಲ್ಲ ಅಂತ ಹೇಳ್ದೆ ತಾನೆ ಸರ್. ವಿಷ್ಣು ಸರ್, ಈಗ ಒಂದು ಕ್ರಿಕೆಟ್ ಆರ್ಗನೈಸಿಂಗ್ ಇಷ್ಟು ವೇದಿಕೆ ಅಲ್ಲ ಅಂತ ಹೇಳ್ದೆ ತಾನೆ. ಹಲೋ ಸರ್, ಈಗ ನಿಮಗೇನ್ ಬೇಕು ಆ ಉತ್ತರ ಕೊಡ್ಬೇಕಾ ಸರ್? ಇಲ್ಲ ಅಂತಂದ್ರೆ ನನ್ನ ಮನಸ್ಸಲ್ಲಿ ನಾನು ಬರ್ದಿದ್ದೀನೋ ಬರ್ದಿಲ್ವೋ, ನಾನು ಅಷ್ಟು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾ ಇದ್ದೀನಿ ಅಲ್ವಾ? ಗೌರವಪೂರ್ವಕವಾಗಿ ಮಾತಾಡಿದಾಗ ನಂದು ಏನೋ ಇರುತ್ತೆ ಅದ್ರಲ್ಲಿ. ನಿಮಗೇನು ಉತ್ತರ ಬೇಕು ಅಷ್ಟೇ. ಸಿಸಿಎಲ್ ಕಪ್ ಅಲ್ಲ ಅಷ್ಟೇನೆ, ಸಿಸಿಎಲ್ ಕಪ್ ಅಲ್ಲ ಅಷ್ಟೇನೆ. ಕಪ್ಪ ಸಿಸಿಎಲ್ ಕಪ್ ಅಲ್ಲ, ಇದ್ರ ಕುತ್ಕೊಂಡಿದೀವಲ್ಲ ಇಲ್ಲಿ ಮಾಡಿದ್ಯಾರು? ಆ ಕಪ್ ಮಾಡಿದ್ವಿ, ಇದ್ಯಾಕಲ್ಲ ಅಂತ ಸಿಸಿಎಲ್ ಕಪ್ ಅಲ್ಲ ಅಂತಂದ್ರೆ ಹೋಲಿಕೆ ಮಾಡಿದ್ ಯಾರಪ್ಪ ಇಲ್ಲಿ? ನಾವು ಕೇಳಿ ಲೆಟ್ಸ್ ಚೇಂಜ್ ದ ಟಾಪಿಕ್. ವಿಷ್ಣು ಸರ್,